ನಾರಾಯಣಪುರ ಎಡದಂಡೆ ಕಾಲುವೆಗೆ ನೀರು ಹರಿಸುವಂತೆ ಸಿಎಂ ಡಿಸಿಎಂಗೆ ಮನವಿ. ನಿಯೋಗದೊಂದಿಗೆ ಭೇಟಿ ಮಾಡಿ ಮನವಿ ಸಲ್ಲಿಸಿದ ಶಾಸಕ ರಾಜಾ ವೇಣುಗೋಪಾಲ್ ನಾಯಕ್. ಸಿಎಂಗೆ ನೀರಿಲ್ಲದೆ ರೈತರು ಅನುಭವಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಹೇಳ್ತಿರೋದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನಾರಾಯಣಪುರ ಆಲಮಟ್ಟಿ ಡ್ಯಾಂ ನೀರಿನ ಲಭ್ಯ ನೋಡಿಕೊಂಡು ಅಧಿಕಾರಿಗಳಿಗೆ ನಾರಾಯಣಪುರ ಎಡದಂಡ ಕಾಲುವೆಗೆ ನೀರು ಹರಿಸಲು ಸೂಚಿಸುವಂತೆ ಮನವಿ ಮಾಡ್ತಿರೋದು. ಇದೆಲ್ಲ ಕಂಡು ಬಂದಿದ್ದು ಬೆಂಗಳೂರಿನಲ್ಲಿ. ಸುರಪುರ ಮತಕ್ಷೇತ್ರದ ಶಾಸಕರಾದ ರಾಜಾ ವೇಣುಗೋಪಾಲ್ ನಾಯಕ್ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಬೆಂಗಳೂರಿನಲ್ಲಿ ನಿಯೋಗದೊಂದಿಗೆ ಭೇಟಿ ಮಾಡಿ ಹೀಗೆ ಮನವಿ ಸಲ್ಲಿಸಿದ್ರು. ನಾರಾಯಣಪುರ ಮತ್ತು ಆಲಮಟ್ಟಿ ಜಲಾಶಯಗಳಲ್ಲಿ ಇರುವ ನೀರಿನ ಲಭ್ಯತೆಗೆ ಅನುಗುಣವಾಗಿ ಏಪ್ರಿಲ್ 10ರವರೆಗೆ ನಾರಾಯಣಪುರ ಎಡದಂಡೆ ಕಾಲುವೆಗೆ ನಿರಂತರವಾಗಿ ನೀರು ಹರಿಸುವಂತೆ ಸಂಬಂಧಿಸಿದವರಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಗಮನ ಸೆಳೆದ್ರು. ಈ ಬಾರಿ ಉತ್ತಮವಾಗಿ ಮಳೆಯಾಗಿದ್ದು ಆಲಮಟ್ಟಿ ಮತ್ತು ನಾರಾಯಣಪುರ ಜಲಾಶಯಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಲಭ್ಯವಿದೆ. ಕಳೆದ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಮಾರ್ಚ್ 23ರವರೆಗೆ ಎಡದಂಡೆ ಕಾಲುವೆಗಳಿಗೆ ನೀರು ಹರಿಸುವ ಚಾಲು ಬಂದ್ ಪದ್ಧತಿಯ ಕುರಿತು ನಿರ್ಣಯ ಕೈಗೊಳ್ಳಲಾಗಿತ್ತು. ಆದರೆ ರೈತರು ಹಿಂಗಾರು ಹಂಗಾಮಿನ ಬೆಳೆಗಳು ನಾಟಿ ಮಾಡುವುದು ತಡವಾಗಿರೋದ್ರಿಂದ ಬೆಳೆಗಳು ಈಗ ಫಸಲು ಬಿಡುತ್ತಿದ್ದು, ಇಂತಹ ಸಂದರ್ಭದಲ್ಲಿ ನೀರು ಬಂದಾದ್ರೆ ರೈತರು ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ಎದುರಾಗ್ತದೆ. ಆದ ಕಾರಣ ರೈತರ ಹಿತ ಕಾಪಾಡುವ ದೃಷ್ಟಿಯಿಂದ ನಾರಾಯಣಪುರ ಎಡದಂಡೆ ಕಾಲುವೆಯ ಜಾಲಗಳಿಗೆ ಏಪ್ರಿಲ್ 10ರವರೆಗೂ ನಿರಂತರವಾಗಿ ನೀರು ಹರಿಸಲು ಸಂಬಂಧಿಸಿದವರಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಮನವಿ ವೇಳೆ ತಿಳಿಸಿದ್ದಾರೆ. ಹಿರಿಯ ಮುಖಂಡರು ಸೇರಿದಂತೆ ವೆಂಕಪ್ಪ ಸಾಹುಕಾರ್, ವೆಂಕಟೇಶ್ ಬೇಟೆಗಾರ್, ಸಿದ್ದರಾಮರೆಡ್ಡಿ, ರಮೇಶ್ ದೊರೆ, ಗೋಪಾಲ್ ದೊರೆ, ತಮ್ಮಣ್ಣ ಸಾಹುಕಾರ್ ಸುರಪುರ ಮತ್ತು ಹುಣಸಗಿ ತಾಲೂಕಿನ ಹಿರಿಯ ಮುಖಂಡರು ಹಾಜರಿದ್ದರು. ಮನವಿಗೆ ಸಿಎಂ ಡಿಸಿಎಂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ನಿಯೋಗದಲ್ಲಿದ್ದ ಕಾಂಗ್ರೆಸ್ ಮುಖಂಡರು ಪ್ರತಿಕ್ರಿಯಿಸಿದರು. ಬೇಸಿಗೆಯಲ್ಲಿ ಬೆಳೆ ಬರುವವರಿಗಾದ್ರೂ ನೀರು ಹರಿಸಿದ್ರೆ ಅನುಕೂಲ ಅಂತಿದ್ದಾರೆ ಅನ್ನದಾತರು. ನ್ಯೂಸ್ 24 ಭಾರತ್, ಯಾದಗಿರಿ.